ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟಿ20 ಪಂದ್ಯ ಮುಗಿದಿದೆ. ಸರಣಿಯಲ್ಲಿ ಇನ್ನೂ 4 ಪಂದ್ಯಗಳು ಬಾಕಿ ಇದ್ದು ಭಾರತ ಈ ಸರಣಿಯನ್ನು ಕೈವಶ ಮಾಡಿಕೊಳ್ಳಲೇಬೇಕು. ಯಾಕಂದರೆ 2026ರ ಟಿ20 ವಿಶ್ವಕಪ್ ಹಿನ್ನೆಲೆಯಲ್ಲಿ ಈ ಸರಣಿ ಗೆಲುವು ಭಾರತಕ್ಕೆ ತುಂಬಾ ಮುಖ್ಯ ಆಗುತ್ತೆ. ಗೌತಮ್ ಗಂಭೀರ್ ಅವರ ಕೋಚ್ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026ರ ಫೆಬ್ರವರಿಯಲ್ಲಿ ಟಿ20 ವಿಶ್ವಕಪ್ ನಡೆಯಲಿದೆ. ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ಟೂರ್ನಿ ಶೆಡ್ಯೂಲ್ ಆಗಿದೆ. ಈ ಟೂರ್ನಮೆಂಟ್ಗೂ ಮುನ್ನ ಭಾರತ ಇನ್ನು 9 ಟಿ20 ಪಂದ್ಯಗಳನ್ನು ಆಡಬೇಕಿದೆ. ಸೌತ್ ಆಫ್ರಿಕಾ ವಿರುದ್ಧ ಬಾಕಿ ಉಳಿದಿರುವಂಥ 4 ಪಂದ್ಯಗಳು ಹಾಗೆ ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳು ನಡೆಯಲಿವೆ. ಈ ಎಲ್ಲ ಪಂದ್ಯಗಳು ಭಾರತದಲ್ಲೇ ನಡೆಯಲಿವೆ. ಫೆಬ್ರವರಿ 7ರಿಂದ ಪ್ರಾರಂಭವಾಗುವಂಥ ವಿಶ್ವಕಪ್ಗೆ ಮುಂಚಿತವಾಗಿ ಎರಡೂ ತಂಡಗಳಿಗೆ ಇದು ನಿರ್ಣಾಯಕ ಸರಣಿಯಾಗಲಿದೆ. 2026ರ ಟಿ20 ವಿಶ್ವಕಪ್ಗೆ ಅಜೇಯವಾಗಿ ಕಾಲಿಡೋಕೆ ಈ ಸರಣಿಯ ಗೆಲುವು ಕೂಡ ಮುಖ್ಯವಾಗುತ್ತೆ. ಹಾಗೆ ಚುಟುಕು ಮಾದರಿಯಲ್ಲಿ ಗಂಭೀರ್ ತಂಡದ ರೆಕಾರ್ಡ್ಸ್ ಹಾಗೆ ಕಂಟಿನ್ಯೂ ಮಾಡಬೇಕಿದೆ. ಗಂಭೀರ್ ಕೋಚ್, ಸೂರ್ಯ ಕ್ಯಾಪ್ಟನ್, ಸೋಲದ ಭಾರತ. 2024ರ ಟಿ20 ವಿಶ್ವಕಪ್ ಬಳಿಕ ಭಾರತ ಇದುವರೆಗೆ ಒಂದೇ ಒಂದು ಟಿ20 ಸರಣಿಯನ್ನು ಸೋತಿಲ್ಲ. ಹಾಗೆ ಗಂಭೀರ್ ಕೋಚ್ ಆದಮೇಲೆ ಈವರೆಗಿನ 22 ಟಿ20 ಪಂದ್ಯಗಳಲ್ಲಿ ಭಾರತ 20 ಪಂದ್ಯಗಳನ್ನು ಗೆದ್ದಿದೆ. ಗೆಲುವಿನ ಶೇಕಡಾವಾರು 90.90 ಇದೆ. ಶ್ರೀಲಂಕಾ, ಬಾಂಗ್ಲಾದೇಶ, ಇಂಗ್ಲೆಂಡ್ ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಸರಣಿ ಗೆಲುವು ಸಾಧಿಸಿದೆ. 2025ರಲ್ಲಿ 17 ಪಂದ್ಯಗಳಲ್ಲಿ 13 ಗೆಲುವುಗಳು, ಅಜೇಯ ಏಷ್ಯಾ ಕಪ್ ಅಭಿಯಾನ, ಇಂಗ್ಲೆಂಡ್ ವಿರುದ್ಧ 4-1 ಅಂತರದ ರಿಸಲ್ಟ್ ಹಾಗೆ ಆಸ್ಟ್ರೇಲಿಯಾದಲ್ಲಿ 2-1 ಅಂತರದ ಸರಣಿ ಗೆಲುವು, ಸತತ 8 ಗೆಲುವುಗಳನ್ನು ದಾಖಲು ಮಾಡಿದೆ. ಅಂದರೆ ಟಿ20 ವಿಶ್ವಕಪ್ ವಿಜಯದ ಬಳಿಕ ಭಾರತ ಒಂದೇ ಒಂದು ಸರಣಿಯನ್ನು ಬಿಟ್ಕೊಡದೆ ಕೇವಲ 4 ಸೋಲುಗಳೊಂದಿಗೆ 26 ಗೆಲುವುಗಳನ್ನು ಗಳಿಸಿದೆ. ಈ ಜರ್ನಿ ಹೀಗೆ ಕಂಟಿನ್ಯೂ ಆಗಬೇಕು ಅಂದರೆ ಭಾರತ ಗೆಲ್ಲೋದು ತುಂಬಾ ಮುಖ್ಯ ಇದೆ. ಯಾಕಂದರೆ ಅದಕ್ಕೆ ಕೆಲವೊಂದಷ್ಟು ಕಾರಣಗಳು ಕೂಡ ಇದೆ. ಅದನ್ನು ಕೂಡ ಹೇಳ್ತಾ ಹೋಗ್ತೇನೆ ನೋಡಿ. ಅಜೇಯವಾಗಿ 2026ರ ಟಿ20 ವಿಶ್ವಕಪ್ಗೆ ಎಂಟ್ರಿ ಕೊಡಬೇಕು ಅಂದರೆ ಭಾರತ ಈಗ ನಡೀತಾ ಇರುವಂಥ ಸೌತ್ ಆಫ್ರಿಕಾ ವಿರುದ್ಧದ ಸರಣಿ ಹಾಗೆ ಮುಂಬರುವಂಥ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯನ್ನು ಗೆಲ್ಲಲೇಬೇಕಿದೆ. ಯಾಕಂದರೆ 2024ರ ಟಿ20 ವಿಶ್ವಕಪ್ ಮುಗಿದ ಬಳಿಕ ಭಾರತ ಯಾವ ಸರಣಿಯನ್ನು ಕೂಡ ಸೋತಿಲ್ಲ, ಅಂದರೆ ಟಿ20 ಮಾದರಿಯಲ್ಲಿ. ಸೊ ಮುಂದಿನ ವಿಶ್ವಕಪ್ಗೂ ಕೂಡ ಅಜೇಯವಾಗಿ ಕಾಲಿಡೋಕೆ ಈ ಸರಣಿ ಕೂಡ ಗೆಲ್ಲೋದು ಭಾರತಕ್ಕೆ ಮುಖ್ಯವಾಗುತ್ತೆ. ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ 18 ತಿಂಗಳಿಂದ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಸೋತೇ ಇಲ್ಲ. ಎಸ್, ನೀವು ನಂಬ್ತಿರೋ ಬಿಡ್ತಿರೋ, ಕಳೆದ 18 ತಿಂಗಳಿಂದ ಭಾರತ ಟಿ20 ಮಾದರಿಯಲ್ಲಿ ಒಂದರ ನಂತರ ಇನ್ನೊಂದು ಪಂದ್ಯವನ್ನು ಸೋತೇ ಇಲ್ಲ. ಈ ಮ್ಯಾಚನ್ನು ಸೋತರೂ ಕೂಡ ಮುಂದಿನ ಪಂದ್ಯದಲ್ಲಿ ಗೆದ್ದು ಕಂಬ್ಯಾಕ್ ಮಾಡಿದೆ. ಹೀಗಾಗಿ ಈ ಏನು ರೆಕಾರ್ಡ್ ಕೂಡ ಇದೆ ಅದನ್ನು ಕೂಡ ಹಾಗೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಇನ್ನು ಮೇನ್ ಥಿಂಗ್ ಏನಪ್ಪ ಅಂತಂದರೆ 2026ರ ಟಿ20 ವಿಶ್ವಕಪ್ಗೆ ಆಟಗಾರರ ಪ್ರದರ್ಶನ ಕೂಡ ತುಂಬ ಮುಖ್ಯವಾಗುತ್ತೆ. ಎಸ್, ಆಲ್ರೆಡಿ ಇನ್ನೇನು ವಿಶ್ವಕಪ್ಗೆ ಹತ್ತಿರದಲ್ಲೇ ಇರೋದ್ರಿಂದ ಭಾರತದ ಪ್ಲೇಯಿಂಗ್ 11 ಫೈನಲ್ ಮಾಡೋಕ್ಕೆ ಹಾಗೆ ಅವರ ಫಾರ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಅಥವಾ ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಅನ್ನೋದನ್ನು ಜಡ್ಜ್ ಮಾಡೋಕ್ಕೆ ಈ ಸರಣಿ ಕೂಡ ತುಂಬ ಮುಖ್ಯ ಆಗುತ್ತೆ. ತಂಡಕ್ಕೆ, BCCIಗೆ ಹಾಗೆ ಆಟಗಾರರಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತವರಿನಲ್ಲೇ ಟೂರ್ನಿ ನಡೆಯೋದ್ರಿಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಎಸ್, ಭಾರತದಲ್ಲೇ ಸದ್ಯ ಟೂರ್ನಿ ನಡೀತಾ ಇದೆ. ಅಂದರೆ 2026ರ ಟಿ20 ವಿಶ್ವಕಪ್ಪನ್ನು ಭಾರತದಲ್ಲಿ ಆಯೋಜನೆ ಮಾಡಲಾಗಿದೆ. ಪಾಕಿಸ್ತಾನದ ಪಂದ್ಯಗಳು ಮಾತ್ರ ಶ್ರೀಲಂಕಾದಲ್ಲಿ ನಡೆಯುತ್ತವೆ. ಉಳಿದಂತೆ ಮುಂಬರುವಂಥ ಎರಡೂ, ಅಂದರೆ ಈಗ ಸದ್ಯ ಪ್ರಸ್ತುತ ನಡೀತಾ ಇರುವಂಥ ಸೌತ್ ಆಫ್ರಿಕಾ ಹಾಗೆ ಮುಂದಿನ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಕೂಡ ಭಾರತದಲ್ಲೇ ನಡೆಯೋದ್ರಿಂದ ಈ ಅಡ್ವಾಂಟೇಜನ್ನು ಬಳಸ್ಕೊಂಡು ಭಾರತ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡಲೇಬೇಕಿದೆ. ಇನ್ನು ಈ ಸರಣಿಯ ಗೆಲುವು ಸೂರ್ಯಕುಮಾರ್ ಯಾದವ್ ಹಾಗೆ ಗೌತಮ್ ಗಂಭೀರ್ ಅವರ ಪಾಲ್ಗೂ ಕೂಡ ತುಂಬಾ ಮುಖ್ಯವಾಗುತ್ತೆ. ಯಾಕಂದರೆ ಸೂರ್ಯ ಕ್ಯಾಪ್ಟನ್ ಆಗಿ ಒಂದೇ ಒಂದು ಟಿ20 ಸರಣಿಯನ್ನು ಸೋತಿಲ್ಲ. ಹಾಗೆ ಗಂಭೀರ್ ಬಂದ ಮೇಲೆ ಯಾವುದೇ ಟಿ20 ಸರಣಿಯನ್ನು ಕಳ್ಕೊಂಡಿಲ್ಲ. ಹೀಗಾಗಿ ಇವರಿಬ್ಬರಿಗೂ ಕೂಡ ಅದೇ ಫಾರ್ಮುಲಾವನ್ನು ಕಂಟಿನ್ಯೂ ಮಾಡೋಕ್ಕೆ ಈ ಸರಣಿಯ ಗೆಲುವು ತುಂಬ ಮುಖ್ಯ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಟಿ20 ಸರಣಿಯನ್ನು ಗೆಲ್ಲಲೇಬೇಕು. ವರ್ಷದ ಕೊನೆಯ ಸರಣಿಯಾಗಲಿದ್ದು ಗೆಲುವಿನೊಂದಿಗೆ ಮುಗಿಸೋಕೆ ಭಾರತ ಕೂಡ ಎದುರು ನೋಡ್ತಾ ಇದೆ. ನಮಸ್ಕಾರ.